ಹಣಕಾಸು ಇಲಾಖೆಯಿಂದ ಕ್ಲಾರಿಫಿಕೇಶನ್ ಬರಬೇಕಾಗಿತ್ತು. ಆದರೆ ಈಗ ಕಳೆದ ಒಂದು 2 ವಾರದಲ್ಲಿ ಈ 10,000 TV ಟೆಂಡರ್ ಇಲ್ಲದೆ ಖರೀದಿ ಮಾಡಿರೋದು, ಆಮೇಲೆ ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ಅಂಗನವಾಡಿ ಏನು ಹೋಗ್ತಾ ಇದೆ ಅದರಲ್ಲಿ ಹಗರಣ, ಬ್ಯಾನರ್ ಹಗರಣ, ಹೀಗೆ ಭಾಳ ಒಂದು 3-4 ಹಗರಣಗಳು ಚರ್ಚೆ ಆಗ್ತಾ ಇದೆ. ಆದರೆ ನಿಮ್ಮ ಪಾರ್ಟಿಯಿಂದ ನೀವಾಗಲಿ ನಿಮ್ಮ ಲೀಡರ್ಸ್ ಆಗಲಿ ಒಂದೇ ಒಂದು ಸ್ಟೇಟ್ಮೆಂಟು ಬಂದಿಲ್ಲ. ಅದಕ್ಕೆ ಏನು ಅರ್ಥ ಇದ್ರ ಹಿಂದೆ ಸರ್? ಅದಕ್ಕೆ ರಿಲೇಟೆಡ್ ಇನ್ನೊಂದು, ಇಲ್ಲೇ ಅವ್ರ ಕ್ಷೇತ್ರದಲ್ಲಿ ಸಚಿವರ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಮರಗಳನ್ನು ಕಡ್ದು ಹಾಕಿದ್ರು, ಒಬ್ರು ಮಾತಾಡಲಿಲ್ಲ. ಬಿಜೆಪಿ ಅವರು ಪ್ರತಿಭಟನೆ ಮಾಡಿಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ಐತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕಂತ ಅಬಕಾರಿ ಸಚಿವರ ಬಗ್ಗೆ ಅಷ್ಟೊಂದು ಒಂದೇ ಒಂದು ಅಡಿಗೆ ಇಟ್ಕೊಂಡು ಹೊರಡುತ್ತಿರುವಾಗ ಒಂದರಿಂದ ಸ್ಪಷ್ಟಪಡಿಸ್ತೇನೆ. ಏನು ಕೆಲವು ವಿಚಾರಗಳನ್ನು ತೆತ್ತಿದ್ದೀರಿ, ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ. ಆದರೆ ಏನೋ ನಮ್ಮ ಕುಟುಂಬ ಜೊತೆ ಏನೋ ಅನ್ಯೋನ್ಯವಾಗಿ ಯಾವ ಕೂಡ ತಲೆ ತೆಗೆದಾಕ ಅದು ಪ್ರಶ್ನೆನೇ ಇಲ್ಲ. ನಾನೇ ಅದನ್ನ ನೇತೃತ್ವ ವಹಿಸ್ತೇನೆ. ನಮ್ಮ ಮುಖಂಡರು ಕೂಡ ಬಹುತೇಕ ಪತ್ರಿಕೆಗಳು ಆಲ್ ಎಡಿಷನ್ ಫ್ರಂಟ್ ಪೇಜ್ ಹಾಕಿದ್ದಾರೆ. ಗಂಭೀರ ತೆಗೆದುಕೊಳ್ತೇವೆ. ನಿಮ್ಮ ಗಮನಕ್ಕೆ ಬಂದಿರಬೇಕು. ಆದರೆ ನಿಮ್ಮ ಪ್ರತಿಕ್ರಿಯೆ ಇಲ್ಲ ನಿಮ್ಮ ಪಾರ್ಟಿಯಿಂದ. ಹೇಳ್ತೇನೆ ಸರ್, ಈಗ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರಿಂದ ರಾಜೀನಾಮೆ ತೆಗೆದುಕೊಂಡು ಮುಂದಾಗಿರುವಂಥದ್ದು ಜಾರ್ಜ್ ಅವರು, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, ದಿನಕ್ಕೊಂದು ಹೇಳಿಕೆನ ನೀಡ್ತಾ ಇರ್ತಾರೆ. DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ನಮ್ಮ ಪಕ್ಷದ ಹೈಕಮಾಂಡ್ ಅಪ್ಪ ಅವರು ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅದಕ್ಕೆ ನಾನು ಎಲ್ಲರಿಗೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸತ್ಯ. ಅದಂತೂ ಅಲ್ಲಗಿಡೋಕ್ಕೆ ಸಾಧ್ಯನೇ ಇಲ್ಲ. ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ಈ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ನಡೀತಾ ಇಲ್ಲ. ಉದ್ಯೋಗಗಳು ಸೃಷ್ಟಿ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಯುವಕರ ಬಗ್ಗೆ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಕೂಡ ಸಂಪೂರ್ಣ ವಿಫಲ ಆಗಿದೆ. ಎಲ್ಲ ಸಮುದಾಯಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಶಾಸಕರು ವಿದೇಶ ಪ್ರವಾಸ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅದರಲ್ಲೂ ಸಿಎಂ ಮಾಡದ ಸಚಿವರೇ ಶಾಸಕರೇ ಹೆಚ್ಚು ಹೊರಟಿದ್ದಾರೆ ಅಂತ ಮಾಹಿತಿ ಇದೆ. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನ ಮುಖ್ಯಮಂತ್ರಿ ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ, ಅದು ನಾವ್ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ, ಹಣ ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದ್ರೆ ನಾನೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ.